ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈಗ ಪ್ರತಿ ವರ್ಷದಂತೆ ಹೊಸ ವರ್ಷ ಅಥವಾ ವರ್ಷ ತೊಡಕು ಅಂತಲೂ ಸಹಿತ ನಾವು ಕರಿತೀವಿ. ಯುಗಾದಿ ಹಬ್ಬ ಬರ್ತಾ ಇದೆ. ಹಿಂದೂಗಳಿಗೆ ಪವಿತ್ರವಾದಂಥ ಹಬ್ಬ. ಹಾಗೆ ಮುಸಲ್ಮಾನ ಬಾಂಧವರು ಸಹಿತ ರಂಜಾನ್ ಹಬ್ಬ ಬರ್ತಾ ಇದೆ. ಹಾಗಾಗಿ ಎಲ್ಲ ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಯುಗಾದಿಯ ಹಬ್ಬ ಅಥವಾ ವರ್ಷದ ಹೊಡಕು ಅಂತ ಕರಿತೀವಿ. ಅದು ನವನವೀನ ಹೊಸ ವರ್ಷ ಅಂತಲೂ ಸಹಿತ ನಾವು ಕರಿತೀವಿ. ಚೈತ್ರ ಮಾಸದ ಈಗ ಪ್ರಾರಂಭವಾಗುತ್ತೆ. ಎಲ್ಲರೂ ಸಹಿತ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಶುಭಾಶಯಗಳನ್ನು ಕೋರ್ತೀನಿ. ಜೊತೆಗೆ ನಮ್ಮ ನಗರಸಭಾ ವತಿಯಿಂದ, ಶಿರಾನಗರ ಸಭಾ ವತಿಯಿಂದ ಇನ್ನೊಂದು ವಿಶೇಷವಾಗಿ ನಾನು ಎಲ್ಲ ಶಿರಾನಗರದ ಜನತೆಗೆ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಸರಿ ಹವಾಮಾನ ಇಲಾಖೆಯ ಪ್ರಕಾರ ಬಿಸಿಲು ಜಾಸ್ತಿ ಇರೋದರಿಂದ ಹಾಗಾಗಿ 42-43 ಡಿಗ್ರಿವರೆಗೂ ಸಹಿತ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಹೆಚ್ಚಾಗ್ತಾ ಇದೆ. ಹಾಗಾಗಿ ಕುಡಿಯೋ ನೀರನ್ನು ಈಗಾಗಲೇ ನಾವು ಎಲ್ಲ ಕ್ರಮ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಯಾರು ಸಹಿತ ಅಪವ್ಯಯ ಜಾಸ್ತಿ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ನೀರನ್ನು ಮಿತವಾಗಿ ಬಳಸಬೇಕು. ಹನಿ ಗುಡಿದ್ರೆ ಹಳ್ಳ ಅಂತ ನಾವು ಕರಿತೀವಿ. ಬೇಸಿಗೆ ಈಗ ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಮೇ ಮತ್ತು ಮುಂಬರುವ ಜೂನ್ ತಿಂಗಳಲ್ಲಿ ನಾವು ನೀರನ್ನು ನಾವು ಅಲ್ಲಿವರೆಗೂ ಸಹಿತ ಹುಷಾರಾಗಿ ಮಿತವಾಗಿ ನಾವು ನೀರನ್ನು ಬಳಸಬೇಕು ಅಂತ ಎಲ್ಲರಿಗೂ ಹೇಳ್ತಾ, ಜೊತೆಗೆ ನಮಗೆ ಪ್ರತಿದಿನ ಸಹಿತ ಈ ಹಬ್ಬದ ಸೀಸನ್ನಲ್ಲಿ ಕಸ ಜಾಸ್ತಿ ಬರ್ತಾ ಇದೆ. ಹಸಿ ಕಸ ಮತ್ತು ಒಣ ಕಸವನ್ನು ದಯಮಾಡಿ ಎಲ್ಲರೂ ಸೆಗ್ರಿಗೇಷನ್ ಮಾಡಿಕೊಡ್ಬೇಕು. ಪ್ರತ್ಯೇಕವಾಗಿ ಸೆಗ್ರಿಗೇಷನ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಕಸ ಮಿಕ್ಸ್ ಆಗೋದ್ರಿಂದ ನಮಗೆ ಅಲ್ಲೇ ಸೆಗ್ರಿಗೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾನು ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಕುಡಿಯುವ ನೀರನ್ನು ಮಿತವಾಗಿ ಬಳಸಿ, ಜೊತೆಗೆ ಕಸವನ್ನು ಸಹಿತ ನಿಗದಿತವಾಗಿ ನಮ್ಮ ಆಟೋಗಳಲ್ಲಿ ಕೊಡಬೇಕು ಅಂತ ಹೇಳ್ತಾ, ಹಸಿ ಕಸ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಸಮಸ್ತ ಜನರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಹೊಸ ವರ್ಷ, ಹೊಸ ಋತು ಬರ್ತಾ ಇದೆ. ತಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಅಂತ ಹೇಳ್ತಾ, ತಮ್ಮ ಎಲ್ಲ ಕುಟುಂಬ ವರ್ಗದವ್ರಿಗೂ ಪ್ರತಿಯೊಬ್ಬರಿಗೂ ಸಹಿತ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈಗ ನೀವು ಶಿರಾನಗರದ ಪ್ರಥಮ ಪ್ರಜೆ ಜೂಜಾಟದ ಬಗ್ಗೆ ನಿಮ್ಮ ಅನಿಸಿಕೆ, ಆಡಬಹುದಾ ಅಥವಾ ಅದನ್ನ ಯಾವ ಲಿಮಿಟ್ ಅಲ್ಲಿ ಇರ್ಬೇಕಂತ ನಿಮ್ಮ ಅಭಿಪ್ರಾಯ? ಈಗ ನಿಮ್ಮ ಮನವಿ ಕೊಡಿ. ಜೂಜಾಟ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಅದು ಒಳ್ಳೆಯದಲ್ಲ. ಯಾರು ಸಹಿತ ಜೂಜಾಟವನ್ನು ಆಡಬಾರ್ದು. ಇದರಿಂದ ಆರ್ಥಿಕವಾಗಿ ಕಷ್ಟ ಆಗುತ್ತೆ, ತುಂಬ ತೊಂದರೆ. ಕಾನೂನು ಕ್ರಮವನ್ನು ಎಲ್ಲರೂ ಪೊಲೀಸ್ ಇಲಾಖೆಯವರು ತಗೊಳ್ಳೇಬೇಕು. ಆ ಜೂಜಾಟ ಆಟದಲ್ಲೇ ಇದೆ. ಆ ಜೂಜಾಟವನ್ನು ಆಡಬಾರ್ದು. ಇದು ತುಂಬ ತೊಂದರೆ. ಕಾನೂನು ಇಲಾಖೆ ಪೊಲೀಸ್ಗಳು ಕ್ರಮ ತಗೋಬೇಕು ಅಂತ ಹೇಳ್ತೀನಿ. ಇನ್ನೊಂದು ಜನರಿಗೆ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಸಹಿತ ಪ್ಲಾಸ್ಟಿಕ್ಕನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೀರ. ನಾವು ಕಳೆದ ಒಂದು ವಾರದಲ್ಲಿ 10 days ಬಿಫೋರು ಸುಮಾರು ಒಂದು 2 ಕ್ವಿಂಟಲ್ ಪ್ಲಾಸ್ಟಿಕ್ಕನ್ನು ಸೀಸ್ ಮಾಡಿ ಅವ್ರಿಗೆ ದಂಡನೂ ಹಾಕಿದ್ದೀವಿ. ದಯಮಾಡಿ ನಾವು ಯಾರು ಪ್ಲಾಸ್ಟಿಕ್ಕನ್ನು ಇಟ್ಕೊಂಡಿದ್ದಾರೆ ಅಂಗಡಿಯವರು, ಅವರು ಸಹಿತ ದಂಡವನ್ನು ಹಾಕ್ತೀವಿ, ಜೊತೆಗೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಹಾಗೆ ನಮ್ಮ ನಾಗರಿಕರು ಸಹಿತ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ನೀವು ಯಾರು ಬಳಸಲಿಲ್ಲ ಅಂತಂದರೆ ಅವರು ಮಾರಾಟಗಾರರು, ದಾಸ್ತಾನು ಮಾಡ್ತಕ್ಕಂಥವ್ರು ಸಹಿತ ಅವರು ಮಾರಲ್ಲ. ಹಾಗಾಗಿ ನೀವು ಬೇರೆ ರೀತಿಯ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ಗಳು ಸಹಿತ ಬಂದಿದ್ದಾವೆ. ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಬಳಸಬೇಕು ಅಂತ ಕೇಳ್ತೀನಿ. ಇನ್ನೊಂದು, ನಗರದ ಜನತೆಗೆ ಆಗಲಿ, ಜನಪ್ರತಿನಿಧಿಗಳಿಗೆ ಮತ್ತು ಇತರ ಎಲ್ಲರಿಗೂ ಫ್ಲೆಕ್ಸನ್ನು ಎಲ್ಲಿ ಬೇಕಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಗರಸಭೆ ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ಫ್ಲೆಕ್ಸನ್ನೇ ಆಗಲಿ ಜಾಹೀರಾತು ಹಾಕಲಿಕ್ಕೆ ಒಂದು ನಿಯಮಗಳನ್ನು ನಾವು ಮಾಡಿದ್ದೀವಿ. ಅದರಂತೆ ಫ್ಲೆಕ್ಸನ್ನು ಹಾಕೋದಕ್ಕಿಂತ ಮುಂಚೆ ನಗರಸಭೆಯ ವತಿಯಿಂದ ಅನುಮತಿ ಪಡಿಬೇಕು. ಫಸ್ಟು ಇಂಥ ಕಡೆ ನಾವು ಫ್ಲೆಕ್ಸನ್ನು ಹಾಕ್ತಾ ಇದ್ದೀವಿ, ಇಷ್ಟು ಅಳತೆ, ಉದ್ದ ಎಷ್ಟು, ಅಗಲ ಎಷ್ಟು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಪರ್ಮಿಷನ್ ತೊಗೋಬೇಕು. ಪರ್ಮಿಷನ್ ತೊಗೊಂಡು ನಾವು ಶೀಲ್ ಮಾಡಿಕೊಡ್ತೀವಿ. ಆಮೇಲೆ ಇಷ್ಟು ದಿನ ಸಮಯ, ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಅನುಮತಿ ಕೊಡ್ತೀವಿ. ಅಷ್ಟು ದಿನದೊಳಗಡೆ ಅವರೇ ನಾವು ಹೇಳಿದ ಜಾಗದಲ್ಲಿ ಫ್ಲೆಕ್ಸನ್ನು ಹಾಕಬೇಕು. ನಂತರ
ಕೊನೆ ದಿನಾಂಕ ಆದ ತಕ್ಷಣವೇ ಅವತ್ತು ರಾತ್ರಿನೇ ಫ್ಲೆಕ್ಸನ್ನು ತೆರವುಗೊಳಿಸಬೇಕು ಒಂದು. ಯಾಕೆಂದರೆ ಸಂಚಾರಕ್ಕೆ ತುಂಬ ಅಡಚಣೆ ಆಗ್ತಾ ಇದೆ. ಸಾರ್ವಜನಿಕರು ಎಷ್ಟೋ ಜನಕ್ಕೆ ಬಿದ್ದಿದ್ದಾರೆ, ಅವ್ರಿಗೆ ರಸ್ತೆ ಕಾಣದೆ ಪ್ರಾಬ್ಲಮ್ ಆಗಿದೆ. ಆಮೇಲೆ ಹಲವಾರು ಅಪಘಾತಗಳು ಉಂಟಾಗಿರೋದ್ರಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾವು ಸಹಿತ ಭೇಟಿ ಮಾಡಿದ್ವಿ. ಹಂಗಾಗಿ ಪ್ರತಿಯೊಬ್ಬರು ಜನಪ್ರತಿನಿಧಿಗಳಿಗೆ ನಾನು ಫಸ್ಟ್ ಕೇಳ್ಕೊಂಡಿದ್ದಿಷ್ಟೇ, ಜನಪ್ರತಿನಿಧಿಗಳೇ ತಾವು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು. ತಾವೆಲ್ಲರೂ ಸಹಿತ ಅನುಮತಿಯನ್ನು ಪಡೆದು ನಿಗದಿತ ಸ್ಥಳದಲ್ಲಿ ನಾವು ಎಲ್ಲಿಗೆ ಸಂಚಾರಕ್ಕೆ ತಡೆ ಉಂಟಾಗದಂಥ ಜಾಗವನ್ನು ನಾವು ತೋರಿಸ್ತೀವಿ, ಆ ಜಾಗದಲ್ಲೇ ಫ್ಲೆಕ್ಸ್ಗಳನ್ನು ಹಾಕಬೇಕು. ಹಾಗೆ ಫ್ಲೆಕ್ಸನ್ನು ಪ್ರಿಂಟ್ ಮಾಡೋರಿಗೆ ಒಂದು ರಿಕ್ವೆಸ್ಟು, ನಮ್ಮ ಹತ್ರ ಅನುಮತಿ ತಗೊಂಡೋಗಿರ್ತಾರಲ್ಲ, ಅನುಮತಿಯನ್ನು ಸಹಿತ ಆ ಫ್ಲೆಕ್ಸ್ನ ಕೆಳಭಾಗದಲ್ಲಿ ನೀವು ಹಾಕಬೇಕು. ಅದನ್ನ ಹಾಕಿದರೆ ಅವ್ರಿಗೆ ಗೊತ್ತಾಗುತ್ತೆ. ಯಾವುದೋ ಅನುಮತಿ ತೊಗೊಳಲ್ಲ ಅವ್ರನ್ನ ನಾವು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡೋದ್ರ ಜೊತೆಗೆ ದಂಡ ಹಾಕ್ತೀವಿ. ಹಾಗೆಯೇ ಫ್ಲೆಕ್ಸನ್ನು ಅವರು ಪ್ರಿಂಟ್ ಮಾಡಿದಾದ್ಮೇಲೆ ದಬ್ಬೆ ಹೊಡಿಲಿಕ್ಕೆ ಅಲ್ಲಿಗೆ ಕೊಡ್ತಾರೆ. ಅವರು ದಬ್ಬೆ ಹೊಡೆಯೋರು ಅಷ್ಟೇ, ಅವರು ಅನುಮತಿ ಇರತಕ್ಕಂಥವ್ರು ಮಾತ್ರ ಅವ್ರು ದಬ್ಬೆ ಹೊಡೆದ್ಬಿಟ್ಟು ನಿಗದಿತ ಜಾಗದಲ್ಲಿ ಅವ್ರನ್ನ ಹಾಕಬೇಕು. ಇಲ್ಲ ಅಂತಂದರೆ ಅವ್ರ ಮೇಲೂ ಮತ್ತು ಫ್ಲೆಕ್ಸ್ ಅಂಗಡಿಯವ್ರ ಮೇಲೂ ಸಹಿತ ಇಬ್ಬರ ಮೇಲೂ ಕಾನೂನು ರೀತಿಯ ಕ್ರಮ ತಗೋತೀವಿ. ಅವ್ರನ್ನ ಕರೆಸ್ಬಿಟ್ಟು ಒಂದು ಸಲಹೆ ಸೂಚನೆಯನ್ನು ಕೊಡ್ತೀವಿ.